ಗೈಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಮಾಡಿದಂತಹ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಮೊದಲನೇ ಅಟೆಂಪ್ಟು, ಏನೋ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋದು. ಸೊ ಪ್ಲೀಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇನ್ನೂ ನಾನು ಇವಾಗ ಬೆಳೀತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಇನ್ನೂ ಒಳ್ಳೊಳ್ಳೆ ಏನಾದರೂ ಒಂದು ಒಳ್ಳೆ ಟೆಕ್ನಿಕ್ಸ್, ಒಳ್ಳೆ ಕಂಟೆಂಟ್ ಏನಾದರೂ ಒಂದು ತಗೊಂಬಂದು ನಿಮಗೆ ತೋರಿಸ್ತೀನಿ. ಸೊ ಪ್ಲೀಸ್, ಯಾಕಂದರೆ ನೆನ್ನೆ ಒಂದು ಬ್ಲಾಗ್ಗೋಸ್ಕರ ನಾನು ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ, ಆಗುತ್ತೋ ಆಗಲ್ವೋ ಯಾಕಪ್ಪ ಮಾಡ್ತೀಯಾ ಅಂತ ಅಂದರು. ಆದರೆ ನಾನು ಹೇಳಿದೆ, ಅಮ್ಮ ಆಗಲಿ ಬಿಡಲಿ, ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡೋಣ, ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ. ಸೊ ನಾನು ರಿಸಲ್ಟ್ಸ್ ಬಗ್ಗೆ ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಪ್ಲೀಸ್ ಸ್ವಲ್ಪ ಪಾಸಿಟಿವ್ ಆಗಿರಲಿ, ದಯವಿಟ್ಟು ಸದಾ ನಿಮ್ಮ ಸಪೋರ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗಲಿ. ಎಲ್ಲರೂ ನೋಡಲಿ, ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತೋರಿಸಿ. ಪಕ್ಕಾ ಫ್ಯಾಮಿಲಿ ಕಂಟೆಂಟ್. ನಾನು ಒಬ್ಬರೇ ಏನಪ್ಪ ಬರೀ ನೀವು ಒಬ್ಬರೇ ನೋಡಬೇಕು ಅಂತೆಲ್ಲ ಮಾಡ್ತಾಯಿಲ್ಲ, ಎಲ್ಲರೂ ನೋಡಬೇಕು, ಹಾಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಂದರೆ, ಅಪ್ಪ ಬೆಳಗ್ಗೆನೇ ಎಲ್ಕೊಳ್ತಾವ ನೀವು ಅಂತ ಅನ್ನೋದಾದರೆ, ಸೊ ಬೆಳಗ್ಗೆ ಈ ಚಳಿ, ಅಬ್ಬಬ್ಬಬ್ಬಬ್ಬ, ಈ ವಿಂಟರ್ ಚಳಿ ಹಂಗಿಂಗಿಲ್ಲ ನೋಡಿ, ಕೈಯೆಲ್ಲ ಕೊರಿತಾ ಇದೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಒಂದು ಸ್ಪಾಟ್ ನಮ್ಮ ಮನೆ ಹತ್ರನೇ ಇರೋವಂಥ ಒಂದು ಸ್ಪಾಟು. ಸೊ ಗೈಸ್, ಈ ಕಡೆ ನೋಡಿ ಹೇಗಿದೆ ನೇಚರ್. ಇದು ಬಂದು ದೊಡ್ಡಾಲ ಕಾನೆ ಅಂತ ಅಂತಾರೆ ನೋಡಿ. ಇದು ಕೆರೆ ಏರಿ, ಇದು ಆಚೆ ಇರೋದು ಕೆರೆ. ಈ ಕೆರೆ ತುಂಬ ವರ್ಷಗಳಿಂದ ಬತ್ತೋಗಿತ್ತು, ನೀರಿರಿಲ್ಲ, ಏನಿರಲಿಲ್ಲ. ಬಟ್ ಈಗ ಪರವಾಗಿಲ್ಲ, ಕೋಡಿ ಎಲ್ಲ ಹೊಡಿತು, ನೀರಿದೆ. ಆ ನೀರಿರೋದ್ರಿಂದ ಎಷ್ಟು ಉಪಯೋಗ ಅಂದರೆ, ನಮ್ಮೂರಲ್ಲಿ ದೊಡ್ಡಾಲದಲ್ಲಿ ಎಲ್ಲ ಬೋರ್ವೆಲ್ಗಳಲ್ಲಿ ನೀರು ಕೊರತೆನೇ ಇರಲ್ಲ, ಅಷ್ಟು ಒಳ್ಳೆಯದು, ತುಂಬ ನೀರಿರುತ್ತೆ. ಒಂದ್ಸಲ ನಿಮಗೂ ಒಂದ್ಸಲ ತೋರಿಸ್ಬಿಡ್ತೀನಿ, ಬನ್ನಿ ಒಂದ್ಸಲ ನೋಡ್ಕೊಂಡು ಆರಾಮಾಗಿ ಹೋಗೋಣ. ಗೈಸ್, ಇವಾಗ ನಾನು ಬಂದಿರೋ ಮತ್ತು ಬಿಟ್ಟಿರುವಂಥ ಸ್ಪಾಟ್ ನಮ್ಮ ಅಕ್ಕಯ್ಯಮ್ಮನ ಬೆಟ್ಟ. ಇದು ಬರೋದು ಉತ್ನಳ್ಳಿ ಮತ್ತು ಮಾರನಾಯಕನಹಳ್ಳಿ ಹತ್ರ ಇದೆ ನೋಡಿ, ಮಾರನಾಯಕನಹಳ್ಳಿ. ಇಲ್ಲಿಂದ ಒಂದು ರೋಡ್ ಇದೆ, ಆ ರೋಡ್ ಹಸಿ ಹೋಗೋಣ. ಆ್ಯಕ್ಚುಲಿ ಚಿಕ್ಕ ಹುಡುಗನಲ್ಲೆಲ್ಲ ಸೈಕಲಲ್ಲೇ ಬರ್ತಾಯಿದ್ದೆ. ಸೈಕಲಲ್ಲಿ ಬಂದು ಸೇಮ್ ಇದೇ ರೋಡನ್ನ ಸೈಕಲಲ್ಲಿ ಎತ್ತಿಸ್ತಾ ಇದ್ದೆ. ಸಾಕಾಗ್ಬಿಡೋದು, ಪೆಡಲ್ನ ತುಳ್ದು ಹಾಕ್ಬಿಡ್ತಾಯಿದ್ದೆ. ಇದೊಂಥರ ಚೆನ್ನಾಗಿದೆ ನೋಡಿ. ಈ ಥರ ಒಂದು ಬೆಟ್ಟ ಎಕ್ಕುವಂಥ ಟಾಸ್ಕು, ಒಂದು ಎಕ್ಸ್ಪಲ್ಸ್ ಅಂತ ಒಂದು ಬೈಕು, ಇಷ್ಟು ಸಾಕಲ್ಲ ಫ್ರೆಂಡ್ಸ್ ಖುಷಿಯಾಗಿರೋದಕ್ಕೆ. ಇನ್ನೂ ಬೇಕಾ? ನಾನು ಕೇಳೋದಾದರೆ ಒಂದು ಒಳ್ಳೆಯ ಬೈಕು, ಒಂದು ಒಳ್ಳೆ ಅಡ್ವೆಂಚರಸ್ ಮಾಡೋದಕ್ಕೆ ಒಂದು ಕಂಟೆಂಟು ಸಾಕು. ಆರಾಮಾಗಿ ವ್ಲಾಗ್ ಮಾಡ್ಕೊಂಡಿದ್ದು ಬಿಡ್ಬೋದು ಡೈಲಿ, ಯಾವುದೇ ರೀತಿಯಾದ ತೊಂದರೆ ಇರಲ್ಲ. ಸೊ ನೋಡಿ, ಬೆಟ್ಟ ಎಕ್ತಾ ಇದ್ದೀರಿ. ಬಾ 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 ಇಲ್ಲೆಲ್ಲ ಏನೋ ಮಾಡೋರೆ, ಬಟ್ ವೇಸ್ಟ್ ಎಲ್ಲ ತಗೊಂಬಂದು ಇಲ್ಲೇ ಹಾಕೋರೆ. ಬನ್ನಿ ನೋಡೋಣ. ನೋಡಿ ಈಗ ಎಕ್ತಾ ಇದೆ. ಬಾ ಬಾ ಬಾ. ಓಕೆ ಗಾಯ್ಸ್, ಸೊ ನಮ್ಮ ರಾವಣ್ಣ ಅಲ್ಲಿ ಪಾರ್ಕ್ ಮಾಡಿದೆ. ಎಕ್ಸಾಕ್ಟ್ಲಿ ಇದೇ ಸ್ಪಾಟಲ್ಲಿ ನಾನು ನನ್ನ ಸೈಕಲ್ನ ನಿಲ್ಲಿಸಿ ಓದ್ತಾ ಇದ್ದಿದ್ದು. ಮತ್ತು ಇನ್ನೊಂದು ಏನಂದರೆ, ಇಲ್ಲೇನೋ ಒಂಥರ ಚೆನ್ನಾಗಿರುತ್ತೆ, ಬಟ್ ಇದೇನಂತ ಟೂರಿಸ್ಟ್ ಪ್ಲೇಸ್ ಏನಲ್ಲ, ಬಟ್ ಒಂಥರ ಚೆನ್ನಾಗಿರುತ್ತೆ ಇಲ್ಲಿರೋದು. ಇಲ್ಲಿ ಬರೋದು, ಈ ಥರ ಒಂದು ಗಾಳಿ ಬೀಸೋದು, ಒಂಥರ ಅದರಲ್ಲೂ ಈ ಚಳಿ ವೆದರಲ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲು ನಾನು ಚಿಕ್ಕ ಹುಡುಗನಲ್ಲಿದ್ದಾಗೆಲ್ಲ ನಮ್ಮ ಅಣ್ಣ ಜೊತೆ ಬರ್ತಾಯಿದ್ದೆ. ಇಲ್ಲೇ ಯಾವುದೋ ಒಂದು ಬಂಡೆ ಮೇಲೆ ಎಲ್ಲ ಕುಂತು ಮಾತಾಡಿದ್ದೆವು ನೆನಪು. ಎಲ್ಲೋ ನೆನ್ನೆ ಮೊನ್ನೆ ಆಗ್ದಂಗೆ ಐತೆ ಅದೆಲ್ಲ. ಓಕೆ ಗೈಸ್, ಸೊ ನೋಡಿ ಫುಲ್ಲು ಮಂಜು, ಒಂಥರ ಏನೋ ಒಳ್ಳೆ ಮೋಡ ಇದ್ದಂಗೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಟ್ ಏನಂದರೆ ಜನಕ್ಕೊಂದು ಸಿವಿಕ್ ಸೆನ್ಸ್ ಇಲ್ಲ.
ಇಂಥ ಒಂದು ಒಳ್ಳೆ ಸ್ಪಾಟು ಓಡಾಡೋದಕ್ಕೆಲ್ಲ. ಇಂಥ ಸ್ಪಾಟ್ಸಲ್ಲಿ ಪೇಪರು ಪ್ಲ್ಯಾಸ್ಟಿಕ್ನೆಲ್ಲ ತಗೊಂಬಂದ್ಬಿಟ್ಟು ತುಂಬ ಗಲೀಜು ಮಾಡ್ತಾರೆ ನೋಡಿ, ಹೇಗೆ ಗಲೀಜು ಮಾಡಿದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಅವ್ರಿಗೂ ಬಿಡಿ, ಯಾರಿಗೇನು ಹೇಳಿ ಪ್ರಯೋಜನ, ಯಾರಿಗೂ ಬುದ್ಧಿ ಇಲ್ಲ. ಆ್ಯಕ್ಚುಲಿ ಈ ಬೆಟ್ಟದ ಮೇಲೆ ಬಂದು ಸಮ್ಮರ್ ಟೈಮಲ್ಲಿ ಬಂದರೆ ಒಂದು ಕ್ಲಿಯರ್ ವ್ಯೂ. ಇಲ್ಲಿಂದ ದೊಡ್ಡಜಾಲ್ ಕೆರೆ, ನಮ್ಮೂರು ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಇವನ್ ನಮ್ಮ ಹೈವೇನೂ ಕಾಣಿಸುತ್ತೆ. ಬಟ್ ಇರಲಿ. ಸೊ ಒಂಥರ ತಣ್ಣು ಇದೆ, ಪ್ರಶಾಂತವಾಗೈತೆ ಇಲ್ಲಿ. ಇವಾಗ ಇಷ್ಟು ಜನ ಕಡಿಮೆ. ಆಮೇಲೆ ಮಧ್ಯಾಹ್ನ ಎಲ್ಲ ಇದೆಲ್ಲ ಒಂಥರ ಲವರ್ಸ್ದು ಸ್ಪಾಟ್ಸ್ ಆಗ್ಬಿಟ್ಟೈತಿ ಇವಾಗ. ಇಲ್ಲೇ ಎಲ್ಲ ಬಂಡೆ ಮಧ್ಯೆ ಎಲ್ಲ ಕೂತ್ಕೊಂಡಿರ್ತಾರೆ. ಬಿಡಿ, ಅದೆಲ್ಲ ನಮಗೆ ಬೇಡ. ನಾವು ಬಂದಿರೋದೇನೋ ಅದು ಮಾಡ್ಕೊಂಡು ಹೋಗೋಣ. ಎಷ್ಟು ಚೆನ್ನಾಗಿದೆ ಅಲ್ಲ. ಬಾ 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 ಬಾ. ಓಕೆ, ಆ್ಯಕ್ಚುಲಿ ಇವಾಗ ಏನಂದರೆ ದೇವಸ್ಥಾನಕ್ಕೆ ಹೋಗ್ಬೋದಾಯಿತು, ಅಲ್ಲೊಂದು ಹೋಗಿ ಒಂದು ವೀಡಿಯೋ ಏನಾದ್ರು ಮಾಡ್ಬೋದಾಯಿತು. ಬಟ್ ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿದಿರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಲ್ಲ. ಮತ್ತು ಇನ್ನೊಂದು, ಇದೆಲ್ಲ ನಮಗೊಂಥರ ಪವಿತ್ರವಾದ ಸ್ಥಳ. ಯಾಕಂದರೆ ನಮ್ಮಲ್ಲಿ ಇಲ್ಲೆಲ್ಲ ಹೆಂಗಂದರೆ, ಒಂದು ಮಗು ಹುಟ್ಟಿ ಅದ್ರದ್ದು ಹುಟ್ಟು ಕೂದಲು ಕೊಡ್ತೀರಿ ಅಂತಾರೆ. ಮೊದಲನೇ ಸಲ ಕೂದಲು ಕೊಟ್ಟಾಗ ಇದೇ ದೇವ್ರಿಗೆ ಕೊಡೋದು. ಇದೇ ದೇವ್ರಿಗೆ ಕೊಟ್ಟು ಕೋಳಿನೋ ಮರಿನೋ ಏನಾದರೂ ಹೊಡೆದ್ಬಿಟ್ಟು ಒಂದು 4 ಜನಕ್ಕೆ ಕರೆದು ಊಟ ಹಾಕೋದೇ ಒಂದು ಸಂಪ್ರದಾಯ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವಾಗನ ಬಂದರೆ ಬಿ ಕೇರ್ಫುಲ್. ಇಲ್ಲಿ ನೋಡಿ, ಡಾಗ್ಸ್ ಪ್ಯಾಕ್, ಹುಷಾರಾಗಿರಿ. ಬ್ರದರ್, ಚೋಕ್ ಇಟ್ಕೊಳ್ಳಿ. ಇಲ್ಲಿ ಮೇಲೆ ಒಂದು ಬಟನ್. ಹಾಂ, ಅದು ಇವಾಗ ಕಿಕ್ ಮಾಡಿ ನೋಡಿ. ಸೊ ಸ್ಟಾರ್ಟ್ ಆಗಿಲ್ಲ ಅಂದರೆ ಚೋಕ್ ಇಟ್ಕೊಬೇಕು, ಓಕೆನಾ? ಪಾಪ ಅವರು ತುಂಬಾ ಒದ್ದಾಡ್ತಾಯಿದ್ರು. ಏನೋ ಒಂದು ಗಾಡಿನ ಸ್ಟಾರ್ಟ್ ಮಾಡೋ ಪದೇ ಕಿಕ್ ಹೊಡಿತಾಯಿದ್ರು. ಬಹುಶಃ ಇನ್ನೂ ಬಿಗಿನರ್ಸ್ ಅನಿಸ್ತಾರೆ ಕಲಿಯೋದ್ರಲ್ಲಿ. ಈಗ ಚೋಕ್ ಇಟ್ಕೊಳ್ಳಿ, ಸ್ಟಾರ್ಟ್ ಆಗುತ್ತೆ. ಅದು ಕೋಲ್ಡ್ ವೆದರಲ್ಲ, ಗಾಡಿ ಇಂಜಿನೆಲ್ಲ ಕೂಲಾಗಿ ಹೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ನೀವು ವಿಜಯನಗರ ಕ್ರಾಸಿಂದ ಉಸ್ನಹಳ್ಳಿಗೆ ಬರೋ ದಾರಿಯಲ್ಲಿ ಇಲ್ಲಿಂದ ನೆಡ್ಕೊಂಡು ಹೋಗುವಂತಹ ಒಂದು ದಾರಿ ನೋಡಿದ್ರಾ? ಅಲ್ಲಿ ಗಂಟ ಇದೆ. ಓಕೆ ನೋಡಿ, ಅಲ್ಲಿ ಗಂಟ. ಹಾಗೆ ಬನ್ನಿ ಹೋಗೋಣ. ಇದು ಬೆಟ್ಟದ ಬುಡ ಅಂತ ಅಂತೀವಿ. ಬುಡ ಅಂದರೆ ಬೆಟ್ಟದ ಕೆಳಗಿನ ಭಾಗ. ಓಕೆ, ಸೊ ಹೋಗೋಕ್ಕೆ ಮುಂಚೆ ಒಂದು ಒಳ್ಳೆ ಮಾತೆ. ಈ ವಯಸ್ಸಲ್ಲೆಲ್ಲ ಎಂಜಾಯ್ ಮಾಡಿ. ತಿರ್ಗಾ ನಾವು ಈ ನಮ್ಮ ಯೌವನ ಅನ್ನೋ ಒಂದು ವಯಸ್ಸನ್ನು ತಿರ್ಗಾ ತರಿಸಲ್ಲ. ಅಂದರೆ ಆ ಟೀನೇಜನ್ನ ತಿರ್ಗಾ ನಾವು ಆ ವಯಸ್ಸಿಗೆ ತಿರ್ಗಾ ಬರೋಲ್ಲ. ಈ ವಯಸ್ಸಲ್ಲೆಲ್ಲ ಎಂಜಾಯ್ ಮಾಡಿ, ಏನೇನು ಎಂಜಾಯ್ ಮಾಡಬೇಕು. ಮತ್ತು ನಾನು ಇನ್ನೊಂದು ಸ್ಟ್ರಿಕ್ಟಾಗಿ ಏನು ಹೇಳ್ತೀನಿ ಅಂದರೆ, ಏನು ಮಾಡಬಾರ್ದು ಅದು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದು ವೇಸ್ಟ್ ನೀವು ಮಾಡೋದು. ಅಪ್ಪ ಅಮ್ಮಗೆಲ್ಲ ಖುಷಿ ಕೊಡಲ್ಲ ಅಂದರೆ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲಕ್ಕೆ ಬರ್ತೀನಿ. ಇವಾಗ ಮನೆಗೆ ಹೋಗಬೇಕು. ನಾರ್ಮಲ್ ಕೆಲಸದ ಮೇಲೆ ನಾವು ಬಿಸಿಯಾಗ್ತೀವಿ. ಮತ್ತೆ ಸಿಗೋಣ ನಾಳೆ. ಓಕೆ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.